ಎಲ್ಲರಿಗೂ ನಮಸ್ಕಾರ. ಕನಕದಾಸರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹರಿಭಕ್ತಿ ಸಾರ ಪದ್ಯ 46ರಿಂದ 51ನೇ ಪದ್ಯದವರೆಗೆ. ಕನಕದಾಸರು ವ್ಯಾಸರ ಮಾರ್ಗದರ್ಶನದಲ್ಲಿ ತಯಾರಾದ ಕನಕರು. ಮಹಾಪಂಡಿತರಾದರೂ ಅದೆಂತಹ ಪಂಡಿತೋತ್ತಮರಾದರೂ ಕನಕರ ಜ್ಞಾನದ ಮುಂದೆ ಸರಿಸಾಟಿ ಇಲ್ಲದಾದರು. ಕನಕರ ಶಬ್ದ ಭಂಡಾರ ಎಷ್ಟು ಅಗಾಧವಾಗಿತ್ತೆಂದರೆ ಉಗ್ರಗೊಂಡ ನರಸಿಂಹನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಬಗೆಯ ಬಣ್ಣಿಸಿದ ಕೀರ್ತನೆಯಲ್ಲಿ ಅವರ ಶಬ್ದ ಸಾಗರಕ್ಕೆ ಸಾಕ್ಷಿಯಾಗಿದೆ. ಗುರುವ್ಯಾಸ ತೀರ್ಥರ ರೀತಿಯಲ್ಲೇ ಕನಕರಿಗೂ ಕೂಡ ದೇವರ ಹಾಡುಗಳು, ಸಂಕೀರ್ತನೆಗಳು ಅಚ್ಚುಮೆಚ್ಚಾಗಿದ್ದವು. ಕನಕರು ಪೂರ್ವಾಶ್ರಮದಲ್ಲಿ ದಂಡನಾಯಕರಾಗಿದ್ದಾಗ ವಿಜಯನಗರಕ್ಕೆ ಹೋಗ್ತಾ ಇದ್ದರು. ಅಲ್ಲಿಯ ರಾಜವೈಭವ ಹಾಗೂ ಸಾಮ್ರಾಜ್ಯದ ಆಗು ಹೋಗುಗಳ ಅನುಭವವನ್ನು ಬರಹ ರೂಪದಲ್ಲಿ ತಂದರು. ಅದುವೇ ಮೋಹನ ತರಂಗಿಣಿಯಾಯಿತು. ಇಂತಹ ಪಂಡಿತರ ಹರಿದಾಸ ವೈಭವದ ಪದ್ಯಗಳನ್ನು ಪಠಿಸುವುದೇ ನಮ್ಮ ಸುಕೃತವಾಗಿದೆ. ಇಂದಿನ ಪದ್ಯ 46ರಿಂದ 51ನೇ ಪದ್ಯದವರೆಗೆ ಅರ್ಥ ಸಮೇತ. ಹೆತ್ತ ಮಗಳನ್ನು ಮದುವೆಯಾದವ ನುತ್ತಮನು ಗುರುಪತ್ನಿಗಳುಪಿದ. ಹೆತ್ತ ಮಗಳನ್ನು ಮದುವೆಯಾದವ ಉತ್ತಮನು ಗುರುಪತ್ನಿಗಳುಪಿದ. ಚಿತ್ತ ಜನುಮಾವನ ಕೃತಜ್ಞನು ನಿನಗೆ ಮೈದುನನು ಹೊತ್ತು ತಪ್ಪಿಸಿ ಕಾಮದಲ್ಲಿ ಮುನಿಪೋತ್ತಮನ ಮಡದಿಯನು ನೆರೆದವಗಿತ್ತೆ ಕೈವಲ್ಯವನು. ರಕ್ಷಿಸು ನಮ್ಮನನವರತ, ರಕ್ಷಿಸು ನಮ್ಮನನವರತ. ಇಲ್ಲಿಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು ಹೊರಗೊಳಗೆ. ನೀನಲ್ಲದಿಲ್ಲನ್ಯತ್ರವೆಂಬುದನ್ನೆಲ್ಲ ಕೆಲರು ಬಲ್ಲರೆಯೊಳು. ಭಾಗವತರಾದರೆಲ್ಲರಿಗೆ ವಂದಿಸಿದ ಕುಜನರಿಗಿಲ್ಲ ಸದ್ಗತಿ. ಭಾಗವತರಾದೆಲ್ಲರಿಗೆ ವಂದಿಸದ ಕುಜನರಿಗಿಲ್ಲ ಸದ್ಗತಿ ನೋಡು. ರಕ್ಷಿಸು ನಮ್ಮನನವರತ, ರಕ್ಷಿಸು ನಮ್ಮನನವರತ. ಸಿರಿಯ ಸಂಪತ್ತಿನಲ್ಲಿ ನೀ ಮೈಮರೆದು ಮದಗರ್ವದಲ್ಲಿ ದೀನರ ಕರುಣದಿಂದೀಕ್ಷಿಸದೆ ಕಡೆಗಣ್ಣಿಂದ ನೋಡುವರೇ. ಸಿರಿಯ ಸಂಪತ್ತಿನಲ್ಲಿ ನೀ ಮೈಮರೆದು ಮದಗರ್ವದಲ್ಲಿ ದೀನರ ಕರುಣದಿಂದೀಕ್ಷಿಸದೆ ಕಡೆಗಣ್ಣಿಂದ ನೋಡುವರೇ. ಹರ 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 ಹರನಾಥರನು ಪಾಲಿಸಿ ವರ ಕೊಡುವ ಉದಾರಿಯಂಬಿ ಬಿರುದು. ಹರ ಹರ ಅನಾಥರನು ಪಾಲಿಸಿ ವರವ ಕೊಡುವ ಉದಾರಿಯಂಬಿ ಬಿರುದು ಬಿಡುವರೆ ತಂದೆ. ಉದಾರ ಎಂಬಿ ಬಿರುದು ಬಿಡುವರೆ ತಂದೆ. ರಕ್ಷಿಸು ನಮ್ಮನನವರತ, ರಕ್ಷಿಸು ನಮ್ಮನನವರತ, ರಕ್ಷಿಸು ನಮ್ಮ ನನವರತ. ಮಗಳನ್ನು ಮದುವೆಯಾದ ಬ್ರಹ್ಮನು ನಿನ್ನ ಅನುಗ್ರಹದಿಂದ ಉತ್ತಮನೆನಿಸಿದನು. ಗುರುಪತ್ನಿಯನ್ನು ಬಯಸಿದವನು ಮಾವನಿಗೆ ಕೃತಜ್ಞನಾಗಿ ನಡೆದುಕೊಂಡವನು ಆದ ಚಂದ್ರನು ನಿನಗೆ ಮೈದುನನಾದನು. ಗುರುಪತ್ನಿಯನ್ನು ಬಯಸಿದವನು ಮಾವನಿಗೆ ಕೃತಜ್ಞನಾಗಿ ನಡೆದುಕೊಂಡವನು ಆದ ಚಂದ್ರನು ನಿನಗೆ ಮೈದುನನಾದನು. ಗೌತಮ ಮುನೀಶ್ವರನ ಪತ್ನಿಯಾದ ಅಹಲ್ಯೆಯನ್ನು ಕಾಮಿಸಿದ ಇಂದ್ರನಿಗೆ ಶ್ರೇಷ್ಠ ಪದವಿಯನ್ನು ಕೊಟ್ಟಿದ್ದೀಯೆ.
ಪಾಪಕೃತ್ಯವನ್ನು ಮಾಡಿದರೂ ನಿನ್ನ ಭಕ್ತರನ್ನು ಕ್ಷಮಿಸುತ್ತೀಯೇ. ರಕ್ಷಿಸು ನಮ್ಮ ನನವರತ. ಹೇ ಜಗದೀಶ್ವರ, ರಕ್ಷಿಸು ನಮ್ಮ ನನವರತ. ಬ್ರಹ್ಮನು ತನ್ನ ಮಗಳಾದ ಸರಸ್ವತಿಯನ್ನು ಮದುವೆಯಾದನು. ಚಂದ್ರನು ಬೃಹಸ್ಪತಿಯ ಪತ್ನಿಯಾದ ತಾರೆಯನ್ನು ಕಾಮಿಸಿದನು. ಅಲ್ಲದೆ ರೋಹಿಣಿಯಲ್ಲಿ ಮಾತ್ರ ಅನುರಕ್ತನಾಗಿ ಉಳಿದ ಅಶ್ವಿನಿ ಮುಂತಾದವರನ್ನು ಪ್ರೀತಿಸದೆ ಮಾವನಾದ ದಕ್ಷ ಬ್ರಹ್ಮನಿಗೆ ಕೃತಜ್ಞನಾಗಿ ನಡೆದುಕೊಂಡನು. ಕೃತಜ್ಞನಾಗಿ ನಡೆದುಕೊಂಡವನು ಎಂದು ಪುರಾಣ ಕಥೆಗಳುಂಟು. ಎಂತಹ ಪುರಾಣ ಕಥೆಗಳುಂಟು. ರಕ್ಷಿಸು ನಮ್ಮ ನನವೃತ್ತ. ಅಂಥ ಪುರಾಣಗಳಲ್ಲೂ ಸಹ ಆ ಭಗವಂತನ ಸ್ಮರಣೆ ಸದಾ ಇದೆ. ನಮ್ಮನ್ನು ರಕ್ಷಿಸು. ದೇವರು ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿಲ್ಲ ಎಂಬ ಮಾತು ಸಲ್ಲದು. ದೇವರು ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿಲ್ಲ ಎಂಬ ಮಾತು ಸಲ್ಲದು. ಒಳಗೆ ಹೊರಗೆ ಎಲ್ಲೆಲ್ಲಿಯೂ ನೀನು ಇದ್ದೀಯೆ ಎಂಬುದನ್ನು ಭಕ್ತರು ಬಲ್ಲರು. ಒಳಗೆ ಹೊರಗೆ ಎಲ್ಲೆಲ್ಲಿಯೂ ನೀನು ಇದೆಯಾ ಭಗವಂತ ಎಂಬುದನ್ನು ಭಕ್ತರು ನಂಬಿದ್ದಾರೆ. ಅಂತಹ ಮಹಾತ್ಮರನ್ನು ವಂದಿಸಿದ ದುರುಳರನ್ನು ಸದ್ಗತಿ ಇಲ್ಲ. ಅಂತಹ ಮಹಾತ್ಮರನ್ನು ವಂದಿಸದ ದುರುಳರಿಗೆ ಸದ್ಗತಿ ಇಲ್ಲ. ನಮ್ಮನ್ನು ರಕ್ಷಿಸು ಎಂದು ಈ ಪದ್ಯದಲ್ಲಿ ಅರ್ಥವನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ದೀನನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ದೀನನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ಮಹಾಮಹಿಮ ಕೈವಲ್ಯಪತಿ ನೀನು, ಮಹಾಮಹಿಮ ಕೈವಲ್ಯಪತಿ ನೀನು. ಏನ ಬಲ್ಲೆನು ನಾನು ನೆರೆಸು ಜ್ಞಾನ ಮೂರುತಿ ನೀನು, ಏನ ಬಲ್ಲೆನು ನಾನು ನೆರೆಸು ಜ್ಞಾನ ಮೂರುತಿ ನೀನು. ನಿನ್ನ ಸಮಾನರುಂಟೇ ದೇವ, ನಿನ್ನ ಸಮಾನರುಂಟೇ ದೇವ, ನಿನ್ನ ಸಮಾನರುಂಟೇ ದೇವ. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ತರಳತನದಲ್ಲಿ ಕೆಲವು ದಿನ ದುರ್ಭರದ ಗರ್ವದಿ, ಕೆಲವು ದಿನ ತರಳತನದಲ್ಲಿ ಕೆಲವು ದಿನ ದುರ್ಭರದ ಗರ್ವದಿ, ಕೆಲವು ದಿನ ಮೈಮರೆದು ನಿಮ್ಮಡಿಗೆರಗಾದೆನು, ಮೈಮರೆದು ನಿಮ್ಮಡಿಗೆರಗದಾದೆನು. ವಿಷಯ ಕೇಳಿಯಲಿ ನರಕ ಭಾಜನನಾಗಿ, ಕಾಮಾತುರದಿ ಪರಧನ ಪರಸತಿಗೆ ಮನಹರಿದ ಪಾಪವ ಕಳೆದು, ಕಾಮಾತುರದಿ ಪರಧನ ಪರಸತಿಗೆ ಮನಹರಿದು ಪಾಪವ ಕಳೆದು. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಅಂದರೆ ದೇವರು ಕೆಲವು ಜನರು ಸಿರುವಂತಿಕೆಯನ್ನು ಮದಗರ್ವಗಳನ್ನು ನೋಡಿ ಮೈಮರೆತು ನಮ್ಮಂತಹ ದೀನರನ್ನು ನೀನು ಕರುಣೆಯಿಂದ ನೋಡದೆ ಉಪೇಕ್ಷಿಸಬಹುದೇ? ಕೆಲವು ಜನರ ಸಿರುವಂತಿಕೆಯನ್ನು ಮದಗರ್ವಗಳನ್ನು ನೋಡಿ ಮೈಮರೆತು ನಮ್ಮಂತಹ ದೀನರನ್ನು ನೀನು ಕರುಣೆಯಿಂದ ನೋಡದೆ ಉಪೇಕ್ಷಿಸಬಹುದೇ? ಹೇ ಜನಾರ್ದನ, ಹರಹರ. ಹೇ ಮಹೇಶ್ವರ, ಹರಹರ ಮಹಾದೇವ. ಹರಹರ. ಹೇ ವಿಷ್ಣುದೇವ, ಅನಾಥರನ್ನು ಪಾಲಿಸಿ ವರವನ್ನು ಕೊಡುವ ಉದಾರಿ ಎಂಬ ಬಿರುದನ್ನು ತ್ಯಜಿಸಿಬಿಡಿದೆಯಾ? ಅನಾಥರನ್ನು ಪಾಲಿಸಿ ವರವನ್ನು ಕೊಡುವ ಉದಾರಿ ಎಂಬ ಬಿರುದನ್ನು
ತ್ಯಜಿಸಿ ಬಿಡುವೆಯ ಓ ತಂದೆ, ಓ ತಂದೆ, ಓ ಭಗವಂತ, ಹೇ ರಕ್ಷಿಸು, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ನಾನು ಅನಾಥ, ಸಮಸ್ತ ಲೋಕಗಳಿಗೂ ನೀನು ದಾತ. ನಾನು ಅನಾಥ, ಸಮಸ್ತ ಲೋಕಗಳಿಗೂ ನೀನು ದಾತ. ನಾನು ಬುದ್ಧಿಗೇಡಿ, ನೀನು ಮಹಾಮಹಿಮನಾದ ಕೈವಲ್ಯಪತಿ. ಮಹಾಮಹಿಮನಾದ ಕೈವಲ್ಯಪತಿ ನೀನು. ನನಗೆ ಏನು ತಿಳಿದಿದೆ? ಅಜ್ಞಾನಿ ನಾನು, ಅಜ್ಞಾನಿ ನಾನು. ನೀನಾದರೂ ಜ್ಞಾನಮೂರ್ತಿ. ದೇವ ನಿನ್ನ ಸಮಾನರುಂಟೆ, ದೇವ ನಿನ್ನ ಸಮಾನರುಂಟೆ. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ ಎಂದು ಜಗನ್ನಾಥದ ಇಂದು ಕನಕದಾಸರು ಈ ಹರಿಭಕ್ತಿ ಸಾರದಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ. ಅವರ ಕನಕದಾಸರಿಗೆ ಮತ್ತೊಮ್ಮೆ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ